ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ದೂರುದಾರರು ಡಾಕ್ಟರ್ ನಾಗೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ನಾಗೇಂದ್ರ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಈ ಬಾಂಗ್ಲಾ ನುಸುಳುಕೋರರ ಹಾವಳಿಯ ಬಗ್ಗೆ ಧ್ವನಿ ಎತ್ತುತ್ತಾ ಬಂದಂತ ಸುಧೀರ್ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸುಧೀರ್ ಶೆಟ್ಟಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ನಾಗೇಂದ್ರ ಅವರಿಂದಲೇ ಶುರು ಮಾಡ್ತೀನಿ. ನನಗೆ ಇರುವಂಥ ಅನುಮಾನ, ಮೊನ್ನೆ ನಾನು ನ್ಯಾಯಪೀಠ ಕೊಟ್ಟಿರುವಂಥ ಅಭಿಪ್ರಾಯವನ್ನು ಗಮನಿಸಿದೆ. ನನಗಿರುವಂಥ ಅನುಮಾನ ಯಾವುದು ಅಂತಂದ್ರೆ, ದಿಸ್ ಬ್ಲಂಡರ್ ವಾಸ್ ಡೈರೆಕ್ಟೆಡ್ ಬೈ ದಿ ಗವರ್ಮೆಂಟ್ ಅಂತ ಅನ್ಸುತ್ತೆ ನನಗೆ. ಪೊಲೀಸರೇ ಮಾಡಿರುವಂಥ ತಪ್ಪು ಅಂತ ಅನ್ಸುತ್ತೆ. ನಾಗೇಂದ್ರ ಅವರೇ, ಇದು ಪೊಲೀಸರು ಮಾಡಿಲ್ಲ, ಪೊಲೀಸ್ ಮೇಲೆ ಅಧಿಕಾರಿಗಳು, ಪೊಲೀಸರು ಅಧಿಕಾರಿಗಳು ಇವ್ರು ಹೇಳಿಸಿ ಮಾಡಿಸಿರೋದು ನನ್ನ ಮೇಲೆ ಕೇಸು. ಈ ಬಾಂಗ್ಲಾದೇಶದವ್ರ ಕಡೆಯಿಂದ ನನ್ನ ಮೇಲೆ ಕೇಸ್ ಹಾಕ್ಸಿರೋದು. ಮುಂಚೆ ಎಲ್ಲ ಇಲ್ಲಿ ಓನರು, ಲ್ಯಾಂಡ್ ಓನರ್ ಅವ್ರ ಕಡೆಯಿಂದ ಹಾಕ್ಸ್ತಾ ಇದ್ದಾರೆ. ಇವಾಗ ಡೈರೆಕ್ಟ್ ಬಾಂಗ್ಲಾದೇಶವ್ರ ಕಡೆಯಿಂದ ಕೇಸ್ ಹಾಕಿಸಿ ನನಗೆ ಸುಳ್ಳು ಆರೋಪ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬಂದು ಸ್ಟೇಷನಿಂದ ಕೋರ್ಟ್ ಕಳಿಸಿ ಕೋರ್ಟಲ್ಲಿ ನನಗೆ ಜಾಮೀನು ಸಿಕ್ತು. ನಾವು ಯಾವುದೇ ರೀತಿ ಅವರಿಗೆ ಹೊಡೆದಿಲ್ಲ, ಅವ್ರಿಗೆ ಏನೂ ಮಾತಾಡಿಲ್ಲ. ಡೈರೆಕ್ಟ್ 112 ಫೋನ್ ಮಾಡಿದ್ದು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿರೋದು ಅಷ್ಟೇ. ಇವ್ರಿಗೆ ನಮ್ಮ ಸರ್ಕಾರಕ್ಕಾಗಲಿ ನಮ್ಮ ಡಿಪಾರ್ಟ್ಮೆಂಟ್ಗಾಗಲಿ ಈ ಬಾಂಗ್ಲಾದೇಶವ್ರು ಬೇಕನ್ಕೋತೀನಿ ನಾನು. ಅವ್ರಿಗೆ ಇವ್ರಿಗೆ ಬಾಂಗ್ಲಾದೇಶರಿಗೆ ಕಳಿಸ್ಬೇಕನ್ನೋದು ಮನಸ್ಸೇ ಇಲ್ಲ. ಬಾಂಗ್ಲಾದೇಶರು ಇಲ್ಲಿ ಇರಬೇಕು ಅಂತ ಆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ದನಿನ ಅಡಗಿಸ್ಬೇಕು. ಇವ್ರು ಬಾಂಗ್ಲಾದೇಶರನ್ನ ನಮಗೆ ತೋರಿಸ್ಕೊಡ್ಬಾರ್ದು. ಇವ್ರಿಗೆ ಏನಾದ್ರು ಭಯ ಹಾಕ್ಬೇಕಂತ ಅವರು ಭಯಕ್ಕೋಸ್ಕರ ನನ್ನ ಮೇಲೆ ಕೇಸ್ ಮಾಡಿರೋದು, ಭಯ ಹಾಕಬೇಕು ಅಂತ. ನಾನು ಭಯ ಬೀಳಲಾರ್ದೆ ಒಂದು ಹೆಜ್ಜೆ ಮುಂದೆ ಇಟ್ಟೆ. ಈಗ ಅವರಿಗೆ ಚೀಮಾರಿ ಹಾಕಿದೆ ಹೈಕೋರ್ಟ್. ಅಂದರೆ ಧ್ವನಿ ಎತ್ತಬಾರ್ದು. ಬಾಂಗ್ಲಾದೇಶದವ್ರದ್ದು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇರಲಿ, ಅವ್ರನ್ನ ಕಳಿಸ್ಬಾರ್ದು ಉದ್ದೇಶ ಇದೆ ಅವರಿಗೆ. ಈ ಧರ್ಮಛತ್ರನ ನಾಗೇಂದ್ರ ಅವರೇ, ಇದು ಯಾರು ಬೇಕಾದ್ರೂ ಬರ್ಬೋದು, ಯಾವ ನುಸುಳುಕೋರರು ಬೇಕಾದ್ರೂ ಬರ್ಬೋದು. ಅವ್ನು ಕಂಪ್ಲೇಂಟ್ ಕೊಡ್ತಾನೆ, ನಮ್ಮ ನಾಗರಿಕರನ್ನೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಹೌದು, ಧರ್ಮಛತ್ರನೇ ಆಗ್ಬಿಟ್ಟಿದೆ ಇದು. ಯಾರು ಬರ್ಬೋದು, ಯಾವ್ದಾದ್ರು ಇರ್ಬೋದು. ಪಾಸ್ಪೋರ್ಟ್ ಇದೆಯೋ ಇಲ್ವೋ ಏನೂ ಗೊತ್ತಾಗಲ್ಲ. ನೋಡಿ, ಪ್ರತಿಯೊಂದು ಶೆಡ್ಡು, ಪ್ರತಿಯೊಂದು ಏರಿಯಾಕ್ಕೆ ಹೋಗಿ ಎಲ್ಲ ಕಡೆ ಬಾಂಗ್ಲಾದವ್ರು ಇದ್ದಾರೆ. ಈ ಮಾಹಿತಿ ಪೊಲೀಸರಿಗೂ ಗೊತ್ತಿದೆ. ನಾನು ಅಲ್ಲಿ ಫೋನ್ ಮಾಡಿದ್ರೆ ಪೊಲೀಸರು ಹೇಳ್ತಾರೆ, ನೀವು ಈ ಶೆಡ್ಗೆ ಹೋಗಿದ್ದೀರಾ, ಅಲ್ಲಿದ್ದೀರಾ, ನಾ ಬಂದಿರಿ. 5 ನಿಮಿಷ ಅಲ್ಲಿಗೆ ಬಂದಿರ್ತಾರೆ ಅವರು. ಅಲ್ಲಿರೋಂಥ ಬಾಂಗ್ಲಾ ಪ್ರಜೆಗಳಿಗೆ ಕೇಳಿದ್ರೆ, ಹೌದು ಪೊಲೀಸರು ಬರ್ತಾರೆ ಇಲ್ಲಿಗೆ, ನಿಮ್ಮ ಐ ಡಿ ಕಾರ್ಡ್ ಏನಾದ್ರು ಚೆಕ್ ಮಾಡಿದ್ರ, ಇಲ್ಲ, ಬರೀ ಮಾಮೂಲಿ ತೊಗೊಂಡು ಹೋಗ್ತಾರೆ ಅಷ್ಟೇ. ಈಗ ನಾಗೇಂದ್ರ ಅವರು, ಆ ದಿನ ಏನಾಯಿತು, ಸ್ಟೇಷನಲ್ಲಿ ಏನಾಯಿತು ಅಂತ ಹೇಳ್ಬೋದು. ಯಾಕಂತಂದ್ರೆ ನಾವು ನ್ಯಾಯಮೂರ್ತಿಗಳು ಕೊಟ್ಟಂತ ಅಭಿಪ್ರಾಯವನ್ನು ಗಮನಿಸಿದ್ವಿ, ನೀವು ಅನುಭವಿಸಿದ್ರಲ್ವ ಸ್ಟೇಷನಲ್ಲಿ ಏನೇನಾಯಿತು ಅಂತ. ಯಾಕಂತಂದ್ರೆ 11ವರೆಗೆ ಕಂಪ್ಲೇಂಟ್ ಆಗತ್ತೆ, 11:45ಕ್ಕೆ 11ವರೆಗೆ ಏನೋ ದೂರು ಕೊಡ್ತಾರೆ, 11:45 ಕಂಪ್ಲೇಂಟ್ ಆಗಿಬಿಡುತ್ತೆ, FIR ದಾಖಲಾಗುತ್ತೆ. ಹೌದು, ಬಹಳ ವೇಗವಾಗಿ ಮಾಡ್ತಾರೆ ಈ ವಿಚಾರದಲ್ಲಿ ಮಾತ್ರ ಪೊಲೀಸ್. ಹೌದು, ನಾವು ಬೇರೆ ಯಾವ್ದಾದ್ರು ದೇಶಕ್ಕೆ ಒಳ್ಳೇದಾಗಂತ ಕೆಲಸ, ಮತ್ತೆ ನಮ್ಮ ಸಮಾಜಕ್ಕೆ ಒಳ್ಳೇದಾಗಂತ ಕೆಲಸ, ನಮ್ಮ ಧರ್ಮಕ್ಕೆ ಒಳ್ಳೇದಂತ ಕೆಲಸಕ್ಕೆ ನೀವು ಕಂಪ್ಲೇಂಟ್ ಕೊಟ್ಟು, ನಾನು ಈ ಬಾಂಗ್ಲಾದೇಶ ಏನಾಯ್ತು ಆ ದಿನ ಏನಾಯ್ತು ಅಂತ 18 ಮತ್ತು 22 FIR ದಾಖಲಾದಂಥ ದಿನ ಇವರು ನನ್ನ 112ಗೆ ಕೊಟ್ಟು ಹ್ಯಾಂಡ್ ಓವರ್ ಮಾಡಿ ಕಳಿಸ್ಬಿಟ್ಟೆ. ಆಮೇಲೆ ನನ್ನ ಮನೆಗೆ ಬಂದಿದ್ದೆ ಅಷ್ಟೇ. ಆಮೇಲೆ ಅವರು ಈ ಕಂಪ್ಲೇಂಟ್ ಅವ್ರು ಕೊಟ್ಟಿಲ್ಲ, ಇವರೇ ಓನಾಗಿ ಕಂಪ್ಲೇಂಟ್ ತೊಗೊಂಡಿರೋದು ಅವ್ರ ಕಡೆಯಿಂದ. ಆ ಪಾರ್ಟಿಗೆ ಬಾಂಗ್ಲಾದವ್ರು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಇವರೇ ಪೊಲೀಸರು ನಿಂಗೆ ಹೊಡೆದ್ರು ಅಂತ ಹೇಳಿಸ್ಬಿಟ್ಟು ಕಂಪ್ಲೇಂಟ್ ಮಾಡ್ಕೊಂಡಿರೋದು ಅವ್ರ ಕಡೆಯಿಂದ. ಅಂದ್ರೆ ಇವ್ರು ಪೊಲೀಸರೇ ಮಾಡ್ಕೊಂಡಿದ್ದಾರೆ, ಪೊಲೀಸರೇ ಮಾಡ್ಕೊಂಡಿರೋದು, ಅವ್ರು ಕೊಟ್ಟಿಲ್ಲ. ಕೌಂಟರ್ ಕಂಪ್ಲೇಂಟ್ ಕೊಡಿ ಅಂತ ಇವರು ನೀವು ಹಿಂಗೆ ಹೀಗೆ ಹೇಳು ಅಂತ ಹೇಳಿಸ್ಬಿಟ್ಟು ಕಂಪ್ಲೇಂಟ್ ಮಾಡ್ಕೊಂಡಿರೋದು. ಹಿಂದಿ ಭಾಷೆಯಲ್ಲಿದೆ, ಅದನ್ನು ಅನುವಾದಿಸಲಾಗಿದೆ ಅಂತ. ಅವ್ರು ಹಿಂದಿನೇ ಬರಲ್ಲ. ಅಮ್ಮ ನಸ್ರೀನ್ ಅದಾರಲ್ವಾ, ಅವ್ರು ಹಿಂದಿ ಬರಲ್ಲ. ಅವಳು ಬಂಗಾಲಿ ಲ್ಯಾಂಗ್ವೇಜ್, ಹಿಂದಿನೂ ಬರಲ್ಲ, ಕನ್ನಡನೂ ಬರಲ್ಲ ಅವಳಿಗೆ. ಅಂದ್ರೆ ಪೊಲೀಸರಿಗೆ ನಿರ್ದೇಶನ ಏನಾದರೂ ಇದೆಯಾ ಈಗ ನಾಗೇಂದ್ರ ಅವರೇ? ಇವರ ವಿಚಾರದಲ್ಲಿ ಸಹಾನುಭೂತಿ ಇರಲಿ, ಈಗ ನುಸುಳುಕೋರರ ವಿಚಾರದಲ್ಲಿ ಸಹಾನುಭೂತಿ ಇರಲಿ, ಇಂಥ ನಿರ್ದೇಶನ ಏನಾದರೂ? ಹೌದೌದು ಇದೆ. ಈಗ ನೋಡಿ, ಬಾಂಗ್ಲಾ ವಿರೋಧನ ಹೋದ್ರೆ ಮೇಲ್ಗಡೆಯಿಂದ ಅವ್ರಿಗೆ ಡೈರೆಕ್ಷನ್ ಇರುತ್ತೆ. ಯಾರು ಬಾಂಗ್ಲಾ ವಿರೋಧ ಹಿಂಗೆ ಹೋರಾಟ ಮಾಡ್ತಾರೋ ಆ ಹೋರಾಟ ಮಾಡೋರ ಮೇಲೇನೆ ಕೇಸ್ ಹಾಕಿ, ಅವ್ರು ಕೇಸ್ ಹಾಕಿದ್ರೆ ಸೈಲೆಂಟ್ ಆಗಿಬಿಡ್ಬೋದು ಅಂತ, ಆ ಥರ ಮಾಡಿ ನಮ್ಮ ಮೇಲೆ ಕೇಸ್ ಹಾಕ್ತಾರೋದು. ಸುಧೀರ್ ಶೆಟ್ರೆ, ಈ ಪ್ರಕರಣ ತಮ್ಮ ಗಮನಕ್ಕೆ ಬಂದಿರ್ಬೋದು, ಏನು ಹೇಳ್ತೀರಿ? ಇಡೀ ವ್ಯವಸ್ಥೆ ನುಸುಳುಕೋರರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದೆಯಾ ಅಂತ ಅನ್ಸುತ್ತೆ. ಇಲ್ಲ, ಏನಾಗುತ್ತಂದರೆ 2010ರಿಂದನೂ ನಾವೇನಂದರೆ ಫಸ್ಟ್ ಫೋಟೋ ಎಕ್ಸಿಬಿಷನ್ ಮಾಡ್ತೇವೆ. ಬಾಂಗ್ಲಾದಿಂದ ಬಂದಂಥ ವಲಸಿಗರ ಮೇಲೆ ಯಾವ ರೀತಿ ಬರ್ತಾ ಇದ್ದಾರೆ ಭಾರತಕ್ಕೆ, ಯಾವ ರೀತಿ ನುಸುಳ್ತಾ ಇದ್ದಾರೆ ಅಂತೇಳಿ 2010ರಲ್ಲಿ ಆ ಸಮಯದಲ್ಲೇ ಸಂತೋಷ್ ಹೆಗಡೆ ಅವರೆಲ್ಲ ಬರ್ತಾರೆ. ಆ ಸಮಯದಲ್ಲೇ ಎಲ್ಲ ಪತ್ರಿಕೆಗಳಲ್ಲಿ ಬರುವ ಹಾಗೆ ಎಲ್ಲ ನೋಡ್ಕೊಳ್ತೇವೆ. ಆಗ ಬರ್ತಿರುವಂಥವ್ರು ಏನಂತ ಹೇಳಿದರೆ, ಗಾರ್ಬೇಜ್ ಆರಿಸೋದಕ್ಕೆ ಕರ್ಕೊಂಡು ಬರ್ತಾಯಿದ್ರು ಬೆಂಗಳೂರಿನಲ್ಲಿ ಬೇಕಾದಷ್ಟು ಬಫರ್ ಝೋನ್ಗಳಿದ್ದು, ಕೆರೆ ಜಾಗಗಳಿದ್ದು. ಹೀಗಾಗಿ ಏನು ಮಾಡೋರು ಅಂದರೆ, ಅಲ್ಲಿ ಟೆಂಟ್ ಹಾಕಿ ಆ ಜಾಗಗಳನ್ನು ಏನು ಅಕ್ರಮವಾಗಿರ್ತಿದ್ವು ಆ ಜಾಗನ ಸಕ್ರಮ ಮಾಡಬೇಕಂತೇಳಿ ಅಕ್ರಮ ನುಸುಳುಕೋರನ್ನ ಕರ್ಕೊಂಡು ಬರುವಂಥ ದೊಡ್ಡ ದೊಡ್ಡ ಮಾಫಿಯಾಗಳೇ ಬೆಂಗಳೂರಲ್ಲಿದೆ. ಇವರೇನು ಮಾಡ್ತಿದ್ರು, ಕರ್ಕೊಂಡು ಬರ್ತಾಯಿದ್ರು. ಇವರೇ ಮೇನ್ ಇವ್ರ ಕೆಲಸ ಅಂದರೆ ಗಾರ್ಬೇಜ್ ಕೆಲಸ. ಅಲ್ಲಿಗೆ ಏನಂದರೆ ಗುಜರಿ ಅಂಗಡಿಗಳು,
ಇಲ್ಲಿ ನಮ್ಮಲ್ಲಿ ಏನಿರ್ತಾವೆ ಅಂದರೆ ಹೊಯ್ಸಳ ಅಂತೇಳಿ ಪೊಲೀಸ್ ಇರುತ್ತೆ, ಒಂದು ವ್ಯವಸ್ಥೆ ಅನ್ನೋದು ಇರುತ್ತೆ. ಇವ್ರದ್ದು ಏನು ಕೆಲಸ ಅಂತ ಹೇಳಿದ್ರೆ ನಗರದಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ, ಏನೇನು ನಡೀತಾ ಇದೆ ಅಂತ ನೋಡುವಂಥ ವ್ಯವಸ್ಥೆ ಇವ್ರ ಕೆಲಸ. ಇವ್ರು ಏನು ಮಾಡಿಬಿಡ್ತಾರೆ ಅಂದರೆ ಆ ಗುಜರಿ ಅಂಗಡಿಗೆ ಇವ್ರಿಗೆ ಡೈರೆಕ್ಟಾಗಿ ಲಿಂಕ್ ಇರುತ್ತೆ, ಇವರಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತಾರೆ. ಇವರು ಆ ನಂತರ ಏನಾಗುತ್ತೆ, ದುಡ್ಡು ಕಲೆಕ್ಟ್ ಮಾಡ್ತಿರ್ತಾರೆ, ಇವ್ರಿಗೆ ಪ್ರತಿಯೊಬ್ಬರ ಮಾಹಿತಿನೂ ಇರುತ್ತೆ, ಅಲ್ಲಿರೋನು ಯಾರು ಏನು ಎತ್ತ ಅಂತ ಹೇಳಿ, ಆಯಿತಾ. ಇದು ಪ್ರತಿ ಸ್ಟೇಷನ್ಗೂ ಗೊತ್ತಿರುವಂಥದ್ದೇ. ಅದಾದಮೇಲೆ ನಾವೇನು ಮಾಡ್ತೀವಿ, ಇದನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿ 2013ರಲ್ಲಿ ಇನ್ನೊಂದು ಸರಿನೂ ಎಕ್ಸಿಬಿಷನ್ ಮಾಡ್ತೀನಿ ನಾನು ದೊಡ್ಡ ಮಟ್ಟದಲ್ಲಿ. ಆ ಸಮಯದಲ್ಲಿ ಸರಿಸುಮಾರು 10ರಿಂದ 20 ಸಾವಿರ ಜನರಿರ್ತಾರೆ. ಹಾಗೆ ಕಾಲ ಕಳೀತಾ 2016 ಆಗ ಮೇ ಬಿ ನನಗೆ ಇವತ್ತು ನೆನಪಿದೆ, ಕುಮಾರಸ್ವಾಮಿ ಅವರು ನನಗೊಂದು ಸರಿ ಫೋನ್ ಮಾಡಿ ಹೇಳ್ತಾರೆ, ಆ ಬಾಂಗ್ಲಾದ ಬಗ್ಗೆ ಒಂದು ಸ್ಟಡಿ ಮಾಡಬೇಕ್ರಿ ನಾವೆಲ್ಲ ಅಂತೇಳಿ. ಅವಾಗ ಅವ್ರದ್ದು ಇನ್ನೂ ಜನತಾದಳ ಪಕ್ಷದಲ್ಲೇ ಇರ್ತಾರೆ, ಅವ್ರು ಮರ್ಜ್ ಆಗಿರೋದಿಲ್ಲ. ಸರಿ ಸರ್ ಅಂಥೇಳಿ ನಾವು ಆ ನಂತರ ಮತ್ತೆ ನಾನು ಅವರೆಲ್ಲ ಹೋಗಿ ಅದ್ರ ಬಗ್ಗೆ ಒಂದು ಸ್ಟಡಿ ಮಾಡಿ ವಿಧಾನಸೌಧದಲ್ಲಿ ಅವತ್ತಿನ ಕಾಲದಲ್ಲೇ ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ, ಆ ಸಮಯದಲ್ಲೂ ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದು ಅದಾದ ಮೇಲೆ ಏನಾಯಿತು, ನಮ್ಮಲ್ಲಿ ಮೊಬೈಲ್ಗಳು ಏನು ಇವತ್ತು ಸಾಮಾಜಿಕ ಜಾಲತಾಣ ಯಾವತ್ತು ಸ್ಪೀಡ್ ಆಗ್ಲಿಕ್ಕೆ ಶುರುವಾಯಿತು, ಅಲ್ಲಿವರೆಗೆ ಬಾಂಗ್ಲಾದೇಶದವರು ನಮ್ಮ ರಾಜ್ಯಕ್ಕೆ ಕೇವಲ ಕೆಲಸಕ್ಕೆ ಬರ್ತಾಯಿದ್ರು. ಇದು ತಲೆಯಲ್ಲಿ ಇಟ್ಕೊಳ್ಳಿ, ಕೆಲಸಕ್ಕೆ ಬರ್ತಾಯಿದ್ರು, ಇಲ್ಲಿ ದುಡಿಲಿಕ್ಕೆ ಬರ್ತಾಯಿದ್ರು ಅಂತ ಹೇಳಿದ್ರೆ ನಮ್ಮ ಕೊಡಗು ಕಾಫಿ ಎಸ್ಟೇಟ್ ಇರ್ಬೋದು, ಸಕಲೇಶ್ಪುರದಲ್ಲಿರ್ಬೋದು, ಬೆಂಗಳೂರಿನ ಗಾರ್ಬೇಜು ಇವೆಲ್ಲ ಕೆಲಸಕ್ಕೆ ಬರ್ತಾಯಿದ್ರು. ಮೈಸೂರಿನಲ್ಲಿ ಅಥವಾ ಮಂಗಳೂರಿನಲ್ಲಿ ಏನು ಕಟ್ಟಡ ಕಾರ್ಮಿಕರಾಗಿ ಕೆಲಸಕ್ಕೆ ಬರ್ತಾಯಿದ್ರು. ಅದಾದಮೇಲೆ ಕ್ರಮೇಣ ಏನಾಗ್ಬಿಡ್ತಂದರೆ ಯಾವತ್ತಿವ ಮೊಬೈಲ್ಗಳು ಸಾಮಾಜಿಕ ಜಾಲತಾಣ ಸ್ಪೀಡ್ ಆಯಿತು. ಯಾಕೆ ನಾನು ಇದು ಹೇಳ್ತಾ ಇದ್ದೇನೆ ಅಂದರೆ, ಯಾಕೆ ಬಾಂಗ್ಲಾದೇಶದರ ಬದಲಾವಣೆಗಳು ಹೇಗಾದವು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಶುರುವಾಯಿತು 2016-17 ನಂತರ. ಏನು ಮಾಡಿಬಿಡ್ತಾರೆ ಅಂದರೆ, ಇಲ್ಲಿ ಆಧಾರ್ ಕಾರ್ಡ್ಗಳನ್ನು ಬಾಂಗ್ಲಾದೇಶಕ್ಕೆ ಕಳಿಸ್ತಾರೆ. ಸಾಮಾನ್ಯ ವ್ಯಕ್ತಿ ತಾನು ಮೊಬೈಲ್ ತೊಗೊಳೋದಕ್ಕೆ ಇದಕ್ಕೆ ಆಧಾರ್ ಕೊಟ್ಟಿರ್ತಾನೆ. ಆ ಏಜ್ ಪ್ರಕಾರ ಅವನ ಹೆಸರೇನೋ ರಾಮಕೃಷ್ಣ ಅಂತಿದ್ರೆ ಅವನು ರಂಜಾನ್ ಆಗ್ತಾನೆ, ಅಥವಾ ಅವನೇನಾದರೂ ಹೆಸರಿತ್ತು ಅಂತ ಹೇಳಿದ್ರೆ ಶರೀಫ್ ಆಗ್ತಾನೆ. ಆ ಆಧಾರ್ ಕಾರ್ಡ್ನ ಏನು ಮಾಡ್ತಾರೆ, ಬಾಂಗ್ಲಾದೇಶದಲ್ಲಿ ಒಬ್ಬ ಏಜೆಂಟ್ ಇರ್ತಾನೆ, ಅಲ್ಲಿ ಆಧಾರ್ ಕಾರ್ಡಿಗೆ ಆ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಮಾಡಿಬಿಡ್ತಾರೆ. ಆ ಆಧಾರ್ ಕಾರ್ಡ್ ಅವನಿಗೆ ಕೊಡ್ತಾರೆ. ಕೊಟ್ಟಾದ ನಂತರ ಅವನೇನು ಮಾಡ್ತಾನೆ, ಭಾರತದಲ್ಲಿ ಗಡಿಯಿಂದ ಈ ಸೈಡ್ ಬರ್ತಾನೆ. ಯಾಕಂತ ಹೇಳಿದ್ರೆ ಪ್ರತಿ ದೇಶದಲ್ಲೂ ಎಲ್ಲ ಕಡೆನೂ ಭ್ರಷ್ಟಾಚಾರ ನಡೆಯುತ್ತೆ, ಮೇಲಿಂತ್ರ ಕೆಳಗಿನವರೆಗೆ. ಇದೊಂದು ತಲೆಯಲ್ಲಿ ಇಟ್ಕೋಬೇಕು, ಭ್ರಷ್ಟಾಚಾರ ಎಲ್ಲಿ ಇರಲಾರ್ದ ಜಾಗಗಳೇ ಇಲ್ಲ. ಅತಿ ಹೆಚ್ಚು ಅಕ್ರಮ ನಡೆಯುವುದು ಭಾರತ ದೇಶದ ಗಡಿ ಅಂತ ಹೇಳಿದ್ರೆ ಅದು ಬಾಂಗ್ಲಾದೇಶದ ಗಡಿ. ಯಾಕಂತ ಹೇಳಿದ್ರೆ ಅದು ಡೈರೆಕ್ಟಾಗಿ ಸಿಂಗಾಪುರ್ ಕನೆಕ್ಟ್ ಆಗುತ್ತೆ, ಸಿಂಗಾಪುರ್ನಿಂದ ಇಡೀ ಜಗತ್ತನ್ನು ನಾವು ಕನೆಕ್ಟ್ ಮಾಡ್ತೇವೆ. ಹೀಗಾಗಿ ಕೋಟಾ ನೋಟ್ನಿಂದ ಹಿಡಿದು ಡ್ರಗ್ಸ್ನಿಂದ ಹಿಡಿದು ನಿಮ್ಮ ಪ್ರತಿಯೊಂದು ದಂಧೆ ಕಾರಿಡಾರ್ ನಡೆಯುವುದು ಅದು ಬಾಂಗ್ಲಾದೇಶದ ಗಡಿ ಭಾಗ, ಅದು ತುಂಬ ದೊಡ್ಡದಾಗಿದೆ. ಹೀಗಾಗಿ ಅಲ್ಲಿಂದ ಅತಿ ಹೆಚ್ಚು ಜನ ಅಕ್ರಮವಾಗಿ ನುಸುಳ್ತಾರೆ. ಅಲ್ಲಿ ಬ್ರೋಕರ್ಸ್ ಏನಿರ್ತಾರೆ ಅಂದರೆ ಕರ್ಕೊಂಡು ಬಂದು ಅವ್ರು ಗಡಿ ಭಾಗಕ್ಕೆ ಬಿಡ್ತಾರೆ. ಗಡಿ ಭಾಗದಿಂದ ವೆಸ್ಟ್ ಬೆಂಗಾಲಿಗೆ ಬರ್ತಾರೆ, ವೆಸ್ಟ್ ಬೆಂಗಾಲ್ನಿಂದ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾದ ನಂತರ ಏನಾಗ್ತಿತ್ತು, 2017-18 ಇಲ್ಲಿ ಬಾಂಗ್ಲಾದೇಶದ ದೊಡ್ಡ ಮಟ್ಟದ ಕೂಗುಗಳು ಶುರುವಾದವು. ಅದಾದಮೇಲೆ ಹ್ಯೂಮನ್ ಟ್ರಾಫಿಕಿಂಗ್ ದೊಡ್ಡ ಮಟ್ಟದಲ್ಲಿ ಶುರುವಾಯಿತು. ಒಂದು ವೈಶಾವಾಟಿಗೆಗೆ, ಇನ್ನೊಂದು ಗಾಂಜಾ ಮಾರೋದಕ್ಕೆ, ಇನ್ನೊಂದು ಕಳ್ಳತನಕ್ಕೆ. ನಿಮಗೆ ಏನಾಯ್ತು ಅಂದರೆ ಲೋಕಲ್ ಕಳ್ಳರು ಕಡಿಮೆ ಆಗಿಬಿಟ್ರು. ನಾನು ಸಾಮಾಜಿಕ ಜಾಲತಾಣ ಅಂತ ಅವಾಗ ಹೇಳಿದೆ ನಿಮಗೆ. ಈ ಲೋಕಲ್ ಕಳ್ಳರು ಅಂತ ಹೇಳಿದ್ರೆ ಎಲ್ಲ ಕಡೆ ನೀವು ಯಾರಾದರೂ ಲೋಕಲ್ನ ಅವ್ನು ಕಳ್ತನ ಮಾಡಿದ್ರೆ ವಿಡಿಯೋ ಮಾಡಿ ವೈರಲ್ ಮಾಡಿಬಿಡ್ತೀರ, ಅವ್ನ ಮರ್ಯಾದೆ ಹೋಗ್ಬಿಡುತ್ತೆ, ಅವ್ನು ಗಾಂಜಾ ಮಾರದ ಸಿಕ್ಕಾಕೊಂಡಾಗ. ಹೀಗಾಗಿ ಈ ಕಳ್ಳತನದ ಮಾಫಿಯಾ, ಗಾಂಜಾ ಮಾಫಿಯಾ, ಭಿಕ್ಷಟನೆ ಮಾಫಿಯಾಗ ಅವ್ರಿಗೆ ಜನ ಸಿಗಲಿಲ್ಲ. ಹೀಗಾಗಿ ಅಲ್ಲಿಂದ ಕರೆಸ್ಕೊಳ್ಳಿಕ್ಕೆ ಶುರು ಮಾಡಿದರು, ಅವರನ್ನು ಈ ಕೆಲಸಕ್ಕೆ ಬಳಸ್ಕೊಳ್ಳಿಕ್ಕೆ ಶುರು ಮಾಡಿದರು. ಹೀಗಾಗಿ ನಿಮ್ಗೆ ಇವೆಲ್ಲನೂ ಏನಿರುತ್ತೆ ಇಲ್ಲೀಗಲ್ ಅನ್ನೋದಿದೆಯಲ್ಲ, ಇದು ಯಾವತ್ತೂ ಪೊಲೀಸ್ ಒಟ್ಟಿಗೆ ದೊಡ್ಡ ಮಟ್ಟದ ನೆಟ್ವರ್ಕ್ ಇರುತ್ತೆ. ಯಾಕಂತ ಹೇಳಿದ್ರೆ ಯಾರು ನೇರವಾಗಿ ನೀವು ಪೊಲೀಸ್ ಸ್ಟೇಷನ್ ಹೋಗಿ ಒಂದು ನೇರವಾಗಿ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಕೆಲಸ ಮಾಡಿಕೊಟ್ರೆ ಅದರಿಂದ ಯಾರಿಗೂ ಏನೂ ಲಾಭ ಇಲ್ಲ. ಇದು ಹೀಗಾಗಿ ನಮಗೇನಂದರೆ ಯಾವುದು ಇಲ್ಲೀಗಲ್ ಇರುತ್ತೆ ಅದರಿಂದ ಲಾಭ ಜಾಸ್ತಿ ಇರುತ್ತೆ. ಹೀಗಾಗಿ ಏನಾಗುತ್ತೆ, ವ್ಯವಸ್ಥೆಯಲ್ಲಿ ಇರುವಂಥ ಕೆಲವೊಬ್ಬರು ಇವರೊಟ್ಟಿಗೆ ಕೈ ಜೋಡಿಸಿಬಿಡ್ತಾರೆ. ಕೈ ಜೋಡಿಸೋದು ಅನ್ನೋದಕ್ಕೆ ಏನಂತ ಹೇಳಿದ್ರೆ, ಇಲ್ಲಿ ಬಾಂಗ್ಲಾದೇಶದವ್ರು ಇದ್ದಾರೆ ಅಂತ ಇವ್ರಿಗೆ ಗೊತ್ತಿರುತ್ತೆ, ಆದರೆ ಅವ್ರಿಗೆ ಯಾವ ಕಾರಣಕ್ಕೂ ಅವ್ರು ಕದಲಿಸೋದಿಲ್ಲ. ಆಮೇಲೆ ಇಲ್ಲಿ ಬಂದಾಗಿ 1-2 ವರ್ಷದ ನಂತರ ಅವ್ರು ವೋಟರ್ ಐ ಡಿ, ಅವ್ರ ಆಧಾರ್ ಕಾರ್ಡು ಎಲ್ಲ ಮಾಡಿಸ್ಕೊಳ್ತಾರೆ. ಈಗ ನನಗೆ ಈಗ ಒಂದು 8 ತಿಂಗಳ ಹಿಂದನೇ ಒಂದು ರಾಷ್ಟ್ರೀಯದಿಂದ ಮೇಲಿನಿಂತ್ರನೇ ನನಗೊಂದು ಬರ್ತಾರೆ, SIR ಮಾಡ್ತಾ ಇದ್ದೇವೆ, ಇವತ್ತಿಗೂ ಬಾಂಗ್ಲಾದೇಶದವ್ರು ಇದಾರ ಇಲ್ಲ ಅಂತ ಸರ್ ಒಂದು ಸರಿ ನನಗೆ ಸಿಂಗ್ ಆಪ್ರೇಷನ್ ಬೇಕು ಅಂತ ನನಗೆ ಮೊನ್ನೆ 8 ತಿಂಗಳ ಹಿಂದೆ ಹೇಳಿದರು.
ನಾನು 8 ತಿಂಗಳ ಹಿಂದೆ ಹೋಗಿ ಒಂದು ಸ್ವಿಂಗ್ ಆಪ್ರೇಷನ್ ಮಾಡ್ತೇನೆ, ತುಂಬ ಬೇಕಾದಂಥವ್ರಿಗೆ ಮಾಡಿದ್ದೇನೆ ಈ ದೇಶದ್ದು. ಮಾಡಿ ನಾನು ಅವ್ರಿಗೆ ಹೇಳ್ತೇನೆ, ನಾನು ಈ ರೀತಿ ಇದ್ದಾರೆ ಸರ್, ಇನ್ನೂ ಅದೇ ರೀತಿಯಲ್ಲಿ ಇದ್ದಾರೆ, ಅಷ್ಟೇ ಜನ ಈಗೂ ಬರ್ತಾ ಇದ್ದಾರೆ ಅಂಥೇಳಿ. ಇದರರ್ಥ ಗಡಿಯಲ್ಲೂ ದೊಡ್ಡ ಮಟ್ಟದ ಸ್ಟ್ರಿಕ್ಟ್ ಆಗಬೇಕಾಗತ್ತೆ. ಅದಾದ ಮೇಲೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಇದೆಲ್ಲ, ಇವರು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಶೆಟ್ರೆ, ಅಲ್ಲೇ ಬಂದೆ ನಾನು. ಇಲ್ಲಿ ಕಂಪ್ಲೇಂಟ್ ಕಾಪಿಯಲ್ಲಿ ಇವರ ಈ ಕೇಸಲ್ಲಿ FIR ಅಲ್ಲೇ ಉಲ್ಲೇಖ ಇದೆ, 15 ವರ್ಷದಿಂದ ನಾವಿಲ್ಲಿ ನೆಲೆಸಿದ್ದೀವಿ ಅಂತ ಇವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರುವಂತ ಮಹಿಳೆ. ಪೊಲೀಸರು ಅವ್ರು ಎಲ್ಲಿಂದ ಬಂದ್ರು, ಏನು ಬಂದ್ರು, ಅವರನ್ನ ಎಲ್ಲೋ ಹೊರಗಡೆ ಕಳಿಸೋದಕ್ಕೆ ಏನು ಮಾಡಬೇಕಿತ್ತು ಅದನ್ನು ಮಾಡೋದು ಬಿಟ್ಟು ಯಾರು ಧ್ವನಿ ಎತ್ತಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಇದು ಏನಾಗುತ್ತೆ ನಿಮ್ಗಂತ ಹೇಳಿಬಿಟ್ರೆ, ನಿಮಗೆ ನಾನು ಹೇಳಿದೆ ನಿಮ್ಮ ಹತ್ರ, ಇದಕ್ಕೊಂದು ಸಿಂಪಲ್ ಉದಾಹರಣೆ ಕೊಡ್ತೇನೆ. ಸ್ವಲ್ಪ ಲೆಂದಿ ಅನ್ನಿಸ್ಬೋದು ಮಾತನಂದು, ಯಾಕಂದ್ರೆ ಅದು ಪೂರ್ಣವಾಗಿ ಜನರಿಗೂ ಅರ್ಥ ಆಗೋದಿಲ್ಲ ಯಾವ ವಿಷಯ ನಾವು ಮಾತಾಡಿದರೆ. ಪೊಲೀಸ್ ಸ್ಟೇಷನ್ಗಳು ಅಂದ್ರೆ ನಾನು ಎಲ್ಲದಕ್ಕೂ ಹೇಳೋದಿಲ್ಲ, ನನಗೆ ಗೊತ್ತಿರುವ ಹಾಗೆ 30ರಷ್ಟು ಅವ್ರ ವರ್ಕಿಂಗ್ ಹೇಗಿರುತ್ತೆ ಸ್ಟೈಲ್ ಅಂತ ಹೇಳಿದರೆ, ನೀವು ನೇರವಾಗಿ ಸಪೋಸ್ ನಿಮ್ಗೆ ಯಾರೋ ಒಬ್ರು ₹1 ಕೋಟಿ ಕೊಡೋದಿದೆ, ನೀವು ಅದನ್ನು ಬ್ಯಾಂಕ್ನಿಂದ ಫಂಡ್ ಟ್ರಾನ್ಸ್ಫರ್ ಮಾಡಿರ್ತೀರ, ಸಿಮೆಂಟೋ ಇನ್ನೊಂದೋ ಮಾರಿರ್ತೀರ, ನೀವು ಹೋಗ್ತೀರಾ ಸ್ಟೇಷನ್ಗೆ ನೇರವಾಗಿ ಕೇಳ್ತೀರಾ, ಸರ್ ನನಗೊಬ್ಬ $1 ಕೋಟಿ ಕೊಡೋದಿದೆ, ನಾನು ಈ ರೀತಿ ನನ್ನ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿದ್ದೆ, ಚೆಕ್ ಕೊಟ್ಟಿದ್ದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತೀರ, ಲೀಗಲ್ ಎಲ್ಲ ಹೇಳ್ತೀರ. ಹೌದಾ ಸರ್, ಒಬ್ಬ ಒಳ್ಳೆ ವಕೀಲನ ಇಟ್ಕೊಳ್ಳಿ, ನೇರವಾಗಿ ನೀವು ಕೋರ್ಟ್ಗೆ ಹಾಕಿಬಿಡಿ ಕೇಸು ಅಂತಾರೆ. ಅದನ್ನೇ ನಿಮಗೆ, ಸಾರ್ $1 ಕೋಟಿ ಕೊಟ್ಟಿದ್ದೆ ಸರ್, ನನ್ನ ಹತ್ರ ಬ್ಲ್ಯಾಕ್ ಮನಿ ಇತ್ತು, ಅದನ್ನು ಸೂಟ್ ಕೇಸಲ್ಲಿ ಕೊಟ್ಟುಬಿಟ್ಟೆ ಸರ್, ಈ ರೀತಿ ತೊಗೊಂಡೋಗ್ಬಿಟ್ಟ, ಆಮೇಲೆ ನಾನು ಕೊಡ್ತೇನೆ ಅನ್ನೋನು ಈ ಬಿಸ್ನೆಸ್ ಮಾಡ್ತೇನೆ, ಇವತ್ತಿನವ್ರು ಕೊಟ್ಟಿಲ್ಲ. ಹಾಂ ಹೌದಾ ಸರಿ, ಮತ್ತು ನಮ್ಮದೇನಿದೆ ನೋಡಿ ಕಮಿಷನು, ನೋಡ್ಕೊಳ್ಳೋ ಬಿಡೋ ನನ್ನ ಅಂಥೇಳಿ. ಈ ರೀತಿ ವ್ಯವಸ್ಥೆ ಹೇಗಿರುತ್ತದೆ, ನಿಮ್ಗೆ ಯಾವುದು ಇಲ್ಲೀಗಲ್ ಇರುತ್ತೆ ಅದಕ್ಕೆ ಜಾಸ್ತಿ ಮಹತ್ವ ಇರುತ್ತೆ. ನೀವು ಹೋಗಿ ಇವ್ರೋಗಿ 112 ಫೋನ್ ಮಾಡಿದ್ರು, ಅಥವಾ ಇವನು ಬಾಂಗ್ಲಾದೇಶದವನು ಅಂದ ಕೂಡಲೇ ಅವ್ರಿಗೇನಾಗ್ಬಿಡುತ್ತೆ ಅಂತ ಹೇಳಿದರೆ, ಇದು ಒಂದು ಹೊಸ ತಲೆನೋವು ಬಂತು ಅಂತಾರೆ. ಆಮೇಲೆ ಇನ್ನೊಂದು, ಕಂಪ್ಲೇಂಟ್ ತಗೊಳ್ಳೋ ಹೊತ್ತಿಗೆ ಅವನು ಆ್ಯಕ್ಚುಲಿ ವೀಸಾದಿಂದ ಬಂದ, ಪಾಸ್ಪೋರ್ಟ್ದಿಂದ ಬಂದ ಅನ್ನುವಂಥ ಅವ್ರ ಪರಿಜ್ಞಾನನೂ ಇರುವುದಿಲ್ಲ ಅನಿಸುತ್ತೆ ಅಲ್ಲಿ. ಯಾಕಂತ ಹೇಳಿದ್ರೆ ನೈಜೇರಿಯಾದವ್ರು ಏನು ಬರ್ತಾರಲ್ಲ, ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ ಒಂದು ಕೇಸ್ ಮಾಡ್ಕೊಂಡು ಸಿಕ್ಕಾಕೊಳ್ತಾರೆ ಡ್ರಗ್ಸ್ ಪೆಡ್ಲರ್ಗಳು. ಕಾರಣ ಯಾಕಂತ ಹೇಳಿದರೆ, ಒಂದು ಅವರು ಡಿಪೋರ್ಟ್ ಆಗೋದಕ್ಕೆ ಕೇಸ್ ಹಾಕೊಂಡ ನಂತರ ತುಂಬ ಟೈಮ್ ಆಗುತ್ತೆ, ಮತ್ತು ನಮ್ಮ ಜೈಲ್ಗಳೇನಿರ್ತಾವಲ್ಲ ಅದು ಮೇನ್ ಕ್ರೈಮಿನ ಸೆಂಟರ್ ಪಾಯಿಂಟ್. ಅದು ನಿಮ್ಗೆ ಇಡೀ ಡ್ರಗ್ಸ್ ನೆಟ್ವರ್ಕ್ ಕೆಲಸ ಮಾಡೋದೇ ಜೈಲ್ ಒಳಗೇನೆ. ಹೀಗಾಗಿ ಅವ್ರು ಜೈಲ್ ಹೋಗ್ಲಿಕ್ಕೆ ಇಷ್ಟಪಡ್ತಿರ್ತಾರೆ. ಅದರಲ್ಲಿ ಏನಿಲ್ಲ, ಫ್ಯಾಕ್ಟ್ ಜೈಲ್ ಒಳಗೋದ್ಕೊಳ್ಳೆ ನಿಮ್ಗೆ ಒಳ್ಳೆ ನೆಟ್ವರ್ಕ್ ಬೆಳೆಯುತ್ತೆ. ನಿಮಗೆ ಡ್ರಗ್ಸಿನ ನೆಟ್ವರ್ಕ್ ಏನಾದರೂ ಇಲ್ಲಿ ಮಾರ್ಕೆಟಲ್ಲಿ ಸಿಗುತ್ತೆ, ಅಥವಾ ಯಾವುದಾದ್ರೂ IT-BT ಕಂಪನಿಗೆ ಹೋದ್ರೆ ಸಿಗುವುದಿಲ್ಲ, ಅದು ಜೈಲ್ ಒಳಗೆ ಸಿಗುತ್ತೆ. ಅದನ್ನು ಮಾಡಿ ಬಂದಂಥವ್ರೆಲ್ಲ ನೆಟ್ವರ್ಕ್ ಅಲ್ಲಿ ಸ್ನೇಹಿತರೆಲ್ಲ ಯೂನಿವರ್ಸಿಟಿ, ಕ್ರೈಮ್ ಯೂನಿವರ್ಸಿಟಿ ಇದ್ದಾಗ, ಹಾಗಾಗಿ ಅವ್ರು ಕೇಸ್ ಹಾಕಿಸ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತಿರ್ತಾರೆ. ಆದರೆ ಇವ್ರು ಹೇಳಿದಾಗ, ಈಗ ಇವ್ರು ಹೇಳ್ತಾ ಇದ್ರು ಹಿಂದಿ ಬರೋದಿಲ್ಲ ಅಂತೇಳಿ, ಅದು ನಿಜ. ಬಾಂಗ್ಲಾದೇಶದವ್ರು ಬಾಂಗ್ಲಾ ಮಾತಾಡ್ತಾರೆ, ಕಲ್ಕತ್ತಾದಲ್ಲಿರೋ ಬಾಂಗ್ಲಾದವರು, ಬಾಂಗ್ಲಾದೇಶದಲ್ಲಿರುವಂಥ ಬಾಂಗ್ಲಾದವರು, ಇಬ್ಬರಿಗೂ ಭಾಷೆಯಲ್ಲಿ ವ್ಯತ್ಯಾಸಗಳಿರುತ್ತೆ. ಅದನ್ನು ಮೊದಲು ಸರ್ಕಾರ ನಿಯೋಜನೆ ಮಾಡಬೇಕಾಯಿತು, ಭಾಷಾ ಪಂಡಿತರನ್ನು. ಆಮೇಲೆ ಅದಕ್ಕೊಂದು ಪೊಲೀಸ್ ಸ್ಟೇಷನ್ನ ಓಪನ್ ಮಾಡಬೇಕಾಯಿತು. ನಾನು ಕ್ರಮೇಣ 18 ವರ್ಷದಿಂದ ಫೈಟ್ ಮಾಡ್ತಾ ಇದ್ದೇವೆ ನಾವು ಅದರ ಬಗ್ಗೆ. ಪೊಲೀಸ್ ಸ್ಟೇಷನ್ ಓಪನ್ ಮಾಡಬೇಕಾಗಿತ್ತು. ಆಮೇಲೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಈ ಕೆಲವೊಬ್ರು ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟಲ್ಲಿ ಆಗ್ತಾರೆ, ಅಂದರೆ ಅವ್ರು ಲಂಚ ತಗೊಳ್ಳೋದಿಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಅಂಥವ್ರನ್ನ ಪೊಲೀಸ್ ಇಲಾಖೆಯಲ್ಲಿ ಮಾಡಿಬಿಡ್ತಾರೆ. ಅಂದರೆ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಂದರೆ ಅವ್ರು ಯಾರಿಗೂ ಬೇಡಾದವರು, ಯಾರಿಗೂ ಸಲ್ಲದವರು ಅಂತೇಳಿ, ಅವರು ಒಂದು ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಾರೆ ಪಾಪ, ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾರೆ. ಅಂಥವ್ರನ್ನೆಲ್ಲ ತೊಗೊಂಡು ಬಂದು ಈ ಬಾಂಗ್ಲಾದೇಶದವ್ರನ್ನ ಹಿಡಿಬೇಕನ್ನೋದಕ್ಕೊಂದು ಸ್ಟೇಷನ್ ಆದರೂ ಮಾಡಿ ಅಂತ ನಾವು ಎಷ್ಟೋ ಸರಿ ಒತ್ತಾಯ ಮಾಡಿದ್ದು. ಯಾಕೆಂದರೆ ಇಲ್ಲ ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನಿಮಗೆ ಇಷ್ಟು ವರ್ಷ ಆದರೂ 16ರಿಂದ 18 ವರ್ಷ ಆಯಿತು, ಮುಖ್ಯಮಂತ್ರಿಗಳಿಂದ ಹಿಡಿದು ಆದಂಥವರು ದೊಡ್ಡ ದೊಡ್ಡ ಹೋರಾಟಗಾರರು ಧ್ವನಿ ಎತ್ತಿದ್ರು, ಇವತ್ತಿನವರೆಗೂ ತಲೆ ಕೆಡಿಸ್ಕೊಳ್ಳಿಲ್ಲ ನಮ್ಮ ರಾಜ್ಯ ಸರ್ಕಾರ, ಅಥವಾ ಇದಕ್ಕೊಂದು ವಿಶೇಷ ಪಡೆ ಮಾಡಲಿಲ್ಲ, ಏನೂ ಇಲ್ಲ. ನೀವು ಈಗ ಅವ್ರದ್ದು ಏನು ದೊಡ್ಡ ವಿಷಯ ಇಲ್ಲ. ನಿನ್ನೆ ಅವರು ಎಷ್ಟೋ ಜನ ಬೇಜಾರು ಪಟ್ಬಿಟ್ಟಿರ್ತಾರೆ, ಏನು ಹೈಕೋರ್ಟ್ ನ್ಯಾಯಾಧೀಶರು ಈ ರೀತಿ ಹೇಳಿಬಿಟ್ರಲ್ಲ ಅಂತೇಳಿ. ಅಂದ್ರೆ ಅವ್ರ ಮನಸ್ಸಲ್ಲಿ ಅಷ್ಟು ಬೇಜಾರಾಗ್ಬಿಟ್ಟಿರುತ್ತೆ. ಅಂದರೆ ನ್ಯಾಯಾಧೀಶರಿಗೆ ಬೇಜಾರಾಗ್ಬಿಟ್ಟಿದೆ. ಇದು ಇವತ್ತು ಫಸ್ಟ್ ಕೇಸಲ್ಲ, ಇದು ಪ್ರತಿ ದಿವಸನೂ ನಡೀತೆ, ಇದು ಯಾವತ್ತೂ ಮುಗಿಯುವುದಿಲ್ಲ. ಎಸ್ ನಾಗೇಂದ್ರ ಅವರೇ, ಶೂಟ್ ದಿ ಮೆಸೆಂಜರ್ ಅನ್ನೋ ಪಾಲಿಸಿ ಇದ್ದಂಗಿದೆ. ಧ್ವನಿ ಎತ್ತಿದ್ರೆ
ನೀವು ಧ್ವನಿ ಎತ್ತಬಾರದು, ಹೌದು. ನಿಮ್ಮನ್ನು ಹೆದರಿಸಬೇಕು. ಹೌದು ಆ ನಂತರ ತಮ್ಮ ದಂಧೆ ನಡೀತಾ ಹೋಗುತ್ತೆ. ಹೌದು. ಇದ್ರ ಹಿಂದೆ ಯಾರಿದ್ದಾರೆ ಅಂತ ಅನ್ಸುತ್ತೆ ನಾಗೇಂದ್ರ ಅವರೇ? ಇದ್ರ ಹಿಂದೆ ಈಗ ಸುಧೀರ್ ಶೆಟ್ಟರು ವಿವರಿಸಿದ್ರು, ಇದೊಂದು ಇಡೀ ನೆಟ್ವರ್ಕ್ ಇದೆ, ಒಂದು ಮಾಫಿಯಾ ಇದೆ ಅಂತ. ಹೌದು. ಇದರ ಹಿಂದೆ ನ್ಯಾಯಮೂರ್ತಿಗಳು ಅಭಿಪ್ರಾಯ ವ್ಯಕ್ತಪಡಿಸುವಾಗ ದೇಶದ ಆಂತರಿಕ ಭದ್ರತೆಯ ವಿಚಾರವೂ ಬಂತು. ಹೌದು. ಸೊ ಅಂತ ಶಕ್ತಿಗಳಿದಾವೆ ಅಂತ ಅನ್ಸುತ್ತಾ ನಿಮಗೆ? ಹೌದೌದು, ಇದು ಖಂಡಿತ ಇದೆ, ಖಂಡಿತ ಇದೆ. ಈಗ ನೋಡಿ, ಇದು ನಮ್ಮ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಅನ್ಕೋತೀನಿ, ಬಾಂಗ್ಲಾದೇಶವರು ವಿತೌಟ್ ಪಾಸ್ಪೋರ್ಟ್ ವೀಸಾ ಇರ್ಲಾರ ಬಂದು ನಮ್ಮ ಮೇಲೆ ಕೇಸ್ ಹಾಕೋದು. ಇದು ಎಲ್ಲಿ ಇರಲಿ ಆಗಿಲ್ಲ ಅನ್ಕೋತೀನಿ ಮುಂಚೆಯಿಂದ, ಅಥವಾ ಬೇರೆ ಕಂಟ್ರಿಲಿ ಆಗಿಲ್ಲ ಅನ್ಕೋತೀನಿ. ನಮ್ಮ ಕಂಟ್ರಿಲೇ ನಾನೇ ಬಾಂಗ್ಲಾದೇಶದಲ್ಲಿ ಹೋಗ್ಬಿಟ್ಟು ಅವ್ರ ಮೇಲೆ ಕೇಸ್ ಮಾಡ್ಬೋದಾ? ಲೀಗಲ್ವಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂ ಪ್ರಜೆ ಅಲ್ಲಿರೋಂಥ ಮುಸ್ಲಿಂ ಮೇಲೆ ಕೇಸ್ ಹಾಕಕ್ಕೆ ಲಾಯರ್ ಬರಲ್ಲ, ತೊಗೊಳಲ್ಲಂತೆ. ನಮ್ಮ ದೇಶದಲ್ಲಿ ನೋಡಿ, ಇಲ್ಲೀಗಲಾಗಿ ಬಂದಂಥವನು ನಮ್ಮ ಮೇಲೆ ಕೇಸ್ ಹಾಕಿ ನನಗೆ ಜೈಲಿಗೆ ಕಳಿಸೋಂಥ ಕೆಲಸ ಮಾಡ್ತಾ ಇದ್ದ. ಇಲ್ಲ, ಇಲ್ಲಿ ಹಿಂದೂ ಮುಸ್ಲಿಮು ಇನ್ನೊಂದು ಧರ್ಮಕ್ಕೆ ಕನೆಕ್ಟ್ ಮಾಡೋದು ತುಂಬ, ಯಾಕಂದರೆ ಜಗತ್ತಿನ ತುಂಬ ಮುಸ್ಲಿಮ್ಸು ಇದ್ದಾರೆ, ಜಗತ್ತಿನ ತುಂಬ ಹಿಂದೂಗಳಿದ್ದಾರೆ, ಕ್ರಿಶ್ಚಿಯನ್ಸು ಇದ್ದಾರೆ. ಅದು ಬೈಪರ್ಕೇಶನ್ ಮಾಡುವಂಥದ್ದಲ್ಲ. ಈ ದೇಶದ ನಾಗರಿಕ ಈ ದೇಶದ ನಾಗರಿಕ, ಆ ದೇಶದ ನಾಗರಿಕ ಆ ದೇಶದ ನಾಗರಿಕ. ಹೀಗಾಗಿ ಅವನು ಇಲ್ಲಿಗಲ್ ಆಗಿ ಬಂದಿರ್ತಾನೆ. ಮೊದಲು ಪೊಲೀಸರ ಕೆಲಸ ಆಗಿತ್ತು, ಅವನು ಇಲ್ಲಿಗಲ್ ಬಾಂಗ್ಲಾದೇಶಿ ಅಂದರೆ ಫಸ್ಟ್ ಹೋಗಿ ಪಾಸ್ಪೋರ್ಟ್ ಕೊಡು, ವೀಸಾ ಕೊಡು ಅಂತೇಳಿ. ಅದಾದಮೇಲೆ ಅವನು ಆಧಾರ್ ಕಾರ್ಡ್ ತೋರಿಸ್ತಾನೆ. 80% 100% ಜನನು ಆಧಾರ್ ಕಾರ್ಡ್ ತೋರಿಸ್ತಾರೆ ಪೊಲೀಸರಿಗೆ. ಆದ್ರೆ ಪೊಲೀಸರು ನಂಬರ್ ಹಾಕಿ ಚೆಕ್ ಮಾಡಬೇಕು, ಅದು ಸುಹೇಲ್ ಅಹ್ಮದ್ನ ಹೆಸರಲ್ಲಿದೆನಾ ಅಥವಾ ರಾಮ್ ಕುಮಾರ್ ಹೆಸರೆಲ್ಲ ಆಧಾರ್ ಕಾರ್ಡ್ ಇದೆನಾ ಅಂತೇಳಿ ಅದನ್ನ ಯಾವತ್ತೂ ಮಾಡೋದಿಲ್ಲ. ಅವರು ಆ ಆಧಾರ್ ಕಾರ್ಡ್ ನೋಡ್ತಾರೆ. ಆಧಾರ್ ಕಾರ್ಡ್ ನೋಡಿದ ನಂತರ ನೀವು ಅವರ ಮೂಲ ಆಧಾರವನ್ನು ಹುಡುಕಿದಾಗ ಅವ್ರದ್ದು ಎಲ್ಲರದು ಬಾಂಗ್ಲಾದೇಶದ ಇದಿರುತ್ತೆ. ಬಾಂಗ್ಲಾದೇಶದವರ ಕಂಪ್ಲೇಂಟ್, ಆ ದೇಶದ ಕಂಪ್ಲೇಂಟು, ಆಮೇಲೆ ಇಲ್ಲಿಗಲ್ ಆಗಿ ನುಸುಳುಕೋರನಾಗಿ ಬಂದಂತ ಕಂಪ್ಲೇಂಟ್ ತಗೊಂಡಿರುವುದು ನನಗೆ ಗೊತ್ತಿರೋ ಇತಿಹಾಸದಲ್ಲಿ ಮೊದಲು ಬಾರಿ ಇರ್ಬೋದು ಅನ್ಸುತ್ತೆ. ಎಸ್, ಮಾತನಾಡೋಣ ಸುಧೀರ್ ಶೆಟ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.